ನಮಸ್ಕಾರ. ವಿಜ್ಞಾನ ವಿಸ್ಮಯದಲ್ಲಿ ಸೌರವ್ಯೂಹವನ್ನು ಕುರಿತಂತೆ ಮತ್ತೊಂದು ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಧೂಮಕೇತುಗಳ ಬಗ್ಗೆ ತಿಳಿದುಕೊಳ್ಳೋಣ. ಧೂಮಕೇತುಗಳು ಅಂದರೆ ಕಾಮೆಟ್ಸ್. ಸಾಮಾನ್ಯವಾಗಿ ಸೌರವ್ಯೂಹದ ಯಾವುದೇ ಆಕಾಶಕಾಯದ ಬಗ್ಗೆ ಅದರ ಹೆಸರನ್ನು ಕೇಳಿದಾಗ ನಮಗೆ ಏನೂ ಅನಿಸಲ್ಲ. ಸೂರ್ಯ ಪ್ರತಿ ದಿವಸ ಕಾಣಿಸ್ತಾನೆ, ಸೂರ್ಯ ನಮ್ಮ ಆಗಸದಲ್ಲಿ. ಚಂದ್ರನೂ ಕಾಣಿಸ್ತಾನೆ. ಗ್ರಹಗಳು ಇವು ಸೂರ್ಯನನ್ನು ಭೂಮಿಯಂತೆ ಸುತ್ತುತ್ತಾ ಇವೆ, ಬೆಳಕಿನ ಚುಕ್ಕಿಗಳಂತೆ ಗೋಚರಿಸುತ್ತವೆ ಬರಿಗಣ್ಣಿಗೆ. ಟೆಲಿಸ್ಕೋಪ್ಗಳಲ್ಲಿ ಅಂದರೆ ದೂರದರ್ಶಕಗಳಲ್ಲಿ ಇನ್ನೂ ಅಮೋಘವಾಗಿ ಕಾಣಿಸುತ್ತವೆ. ಅಂದರೆ ಅವುಗಳ ಮೇಲಿನ ಅನೇಕ ಸ್ವರೂಪಗಳನ್ನು ನೋಡ್ಬೋದು. ಈ ರೀತಿ ನಕ್ಷತ್ರಗಳು ತುಂಬ ದೂರದಲ್ಲಿವೆ. ಇವುಗಳು ಟೆಲಿಸ್ಕೋಪ್ಗಳಿಗೂ ದೂರದರ್ಶಕಗಳಿಗೂ ಬಹುಮಟ್ಟಿಗೆ ಇವು ಬೆಳಕಿನ ಚುಕ್ಕಿಗಳಾಗಿ, ಮಿನುಗುವ ಬೆಳಕಿನ ಚುಕ್ಕಿಗಳಾಗಿ ಕಾಣುತ್ತವೆ ಅಷ್ಟೆ. ಆದರೆ ಈ ಕ್ಷುದ್ರ ಗ್ರಹಗಳು ಅಂತ ತಗೊಳ್ಳೋಣ, ನಾವು ಅದರ ಬಗ್ಗೆ ತಿಳ್ಕೊಂಡು. ಕ್ಷುದ್ರ ಗ್ರಹಗಳು ಅಂದರೆ ಆಸ್ಟ್ರಾಯ್ಡ್ಸ್, ಇವು ಗ್ರಹಗಳ ಚೂರುಗಳಂತಿವೆ. ಹೀಗಾಗಿ ಬರಿಗಣ್ಣಿಂದ ಅವುಗಳನ್ನು ನೋಡೋದು ಬಹು ಕಷ್ಟ. ಉಲ್ಕೆಗಳಾಗಿ ಅಂದರೆ ಕ್ಷುದ್ರ ಗ್ರಹ ಅಥವಾ ಧೂಮಕೇತುವಿನ ಚೂರುಗಳು ಬಂದು ಭೂ ವಾತಾವರಣವನ್ನು ಪ್ರವೇಶಿಸಿ ಉರಿದು ಬೂದಿಯಾದಾಗ ಒಂದು ಉದ್ಯಮನ ನಾವು ನೋಡ್ತೀವಲ್ಲ, ಅದನ್ನು ನಕ್ಷತ್ರ ಬೀಳೋದು ಅಂತ ಹೇಳ್ತೀವಿ. ಹಾಗೆ ಕ್ಷುದ್ರ ಗ್ರಹಗಳಿಗೆ ಸಂಬಂಧಿಸಿದಂತೆ ಇದಾಯಿತು. ಆದರೆ ಇನ್ನೊಂದು ಬಗೆಯ ಆಕಾಶಕಾಯಗಳಿವೆ. ಸಾಮಾನ್ಯವಾಗಿ ಬಹುತೇಕ ಜನರಿಗೆ ಒಂದು ಕಾಲದಲ್ಲಿ ಅವುಗಳ ಹೆಸರು ಹೇಳೋದೇ ಭೀತಿಯನ್ನು ಉಂಟು ಮಾಡ್ತಾಯಿತ್ತು. ಇವೇ ಧೂಮಕೇತುಗಳು, ಕಾಮೆಟ್ಸ್ ಅಂತ ಹೇಳ್ತೀವಿ. ಈ ಧೂಮಕೇತುಗಳು ಏನಪ್ಪ ಇಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಆಕಾಶದಲ್ಲಿ. ಸೂರ್ಯ, ಚಂದ್ರ ಇವೆಲ್ಲ ನೋಡಿದ್ರೆ ವೃತ್ತಾಕಾರದಲ್ಲಿದೆ. ಅದೇ ರೀತಿ ನಕ್ಷತ್ರಗಳು, ಗ್ರಹಗಳು ಬರಿಗಣ್ಣಿಗೆ ಬೆಳಕಿನ ಚುಕ್ಕಿಗಳಾಗಿ ಗೋಚರಿಸುತ್ತವೆ. ಇವು ಏನಿದು ಎಂಥ ದೊಡ್ಡ ಪೊರಕೆಯ ಆಕಾರದ್ದಾಗಿ ಕೆಲವು ವೇಳೆ ಗೋಚರಿಸುತ್ತವಲ್ಲ ಈ ಧೂಮಕೇತುಗಳು ಅಂತ. ಇದ್ರ ಬಗ್ಗೆ ಜೊತೆಗೆ ಈ ಧೂಮಕೇತುಗಳು ಸೂರ್ಯ ಪ್ರತಿ ದಿವಸ ಉದಯಿಸ್ತಾನೆ, ಅಸ್ತಮಿಸ್ತಾನೆ. ಚಂದ್ರನೂ ಅಷ್ಟೇ. ಗ್ರಹಗಳು ಬೇರೆ ಬೇರೆ ತಿಂಗಳುಗಳಲ್ಲಿ ಬೇರೆ ಬೇರೆ ರೀತಿ ಕಾಣಿಸುತ್ತೆ. ನಕ್ಷತ್ರಗಳು ಅಷ್ಟೇ ವರ್ಷದಿಂದ ವರ್ಷಕ್ಕೆ ಬಹುಮಟ್ಟಿಗೆ ಪುನರಾವರ್ತನೆ ಆಗ್ತಾ ಇರುತ್ತೆ. ಯಾವ ಒಂದು ಋತುವಿನಲ್ಲಿ ಯಾವ ನಕ್ಷತ್ರ ಎಲ್ಲಿ ಕಾಣಿಸುತ್ತೆ ಆಗಸದಲ್ಲಿ. ಆದರೆ ಈ ಪೊರಕೆಯ ಆಕಾರದ ಆಕಾಶಕಾಯ ಇದೆಯಲ್ಲ, ಧೂಮಕೇತು ಅಂತ ಏನು ಹೇಳ್ತೀವಿ, ಇದು ಮಾನವರು ನಮ್ಮ ಪ್ರಾಚೀನರು ಆಗಸವನ್ನು ಕುತೂಹಲದಿಂದ ಗಮನಿಸ್ತಾ ಇದ್ದಾಗ ಇದ್ದಕ್ಕಿದ್ದಂಗೆ ಕಾಣಿಸ್ಕೊತಾ ಇದ್ದರು. ಅವುಗಳ ಆಕಾರ ಆಗಲಿ, ಅವುಗಳು ಇದ್ದಕ್ಕಿದ್ದಂಗೆ ಬರುವುದಾಗಲಿ, ಇದನ್ನು ನೋಡಿದಾಗ ಅವರಿಗೆ ಭೀತಿ ಉಂಟಾಯಿತು. ಆ ಭೀತಿ ಇವತ್ತಿಗೂ ಉಳ್ಕೊಂಡು ಬಂದುಬಿಟ್ಟಿದೆ. ಹೀಗಾಗಿ ತುಂಬ ಜನ ಏನು ಅಂದ್ಕೊಂಡಿದ್ರು ಅಂದರೆ, ನಾನು ಬೆಳೀತಾ ಅಂತೂ ಇದನ್ನು ಕೇಳಿ ಬೆಳೀತಿದ್ದೆ, ಧೂಮಕೇತು ಅಂದರೆ ಅನಿಷ್ಟಕಾರಿ, ಧೂಮಕೇತು ಬಂದರೆ ಯಾರಿಗಾದರೂ ತೊಂದರೆ ಆಗುತ್ತೆ, ಈ ರೀತಿ ಎಲ್ಲ ಕೇಳಿದ್ದೆ ದೊಡ್ಡವರಿಗೆ ಅಂತ. ಈ ಥರದ್ದೆಲ್ಲ ಕೇಳಿದ್ದೆ ನಾನು. ಆದರೆ ಈ ಧೂಮಕೇತುಗಳು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದ್ರೆ ಅತ್ಯಂತ ಕುತೂಹಲಕಾರಿಯಾದ ಆಕಾಶಕಾಯಗಳು. ಕ್ಷುದ್ರ ಗ್ರಹಗಳು ಹೇಗೋ ಇವು ಕೂಡ ಅತ್ಯಂತ ಕುತೂಹಲಕಾರಿಯಾದ ಆಕಾಶಕಾಯಗಳು. ಈ ಧೂಮಕೇತುಗಳನ್ನು ಮಾನವ ಸಾವಿರಾರು ವರ್ಷಗಳಿಂದ ಗಮನಿಸಿದ. ಸಾವಿರಾರು ವರ್ಷಗಳು ಎಲ್ಲ ನಾಗರಿಕತೆಗಳಲ್ಲೂ ಇವುಗಳ ಬಗ್ಗೆ ಪ್ರಸ್ತಾಪ ಬಂದೇ ಬರುತ್ತೆ ಸಾಮಾನ್ಯವಾಗಿ. ನೋಡಿ, ಕ್ರಿಸ್ತನ ಜನನದ ವೇಳೆಯಲ್ಲಿ ಸ್ಟಾರ್ ಆಫ್ ಬೆತ್ಲೆಹೆಮ್ ಅಂತ ಹೇಳ್ತಾರಲ್ಲ, ಅದನ್ನು ಚಿತ್ರಿಸುವಂತೆ ಜಿಯೋಟೋ ದ ಬೊಂಡೋನೆ ಅನ್ನುವಂತಹ ಇಟಲಿಯ ಒಬ್ಬ ಚಿತ್ರಕಾರ, ಪೇಂಟರ್, ಒಂದು ಹ್ಯಾಲಿ ಧೂಮಕೇತುವನ್ನು ಅದನ್ನು ತೋರಿಸಿದ್ದ ಆ ಒಂದು ಪೇಂಟಿಂಗ್ನಲ್ಲಿ. ಹಾಗಾಗಿ ಅವನ ಹೆಸರನ್ನು ಮುಂದೆ ವೈಜ್ಞಾನಿಕ ಯುಗ 300-400 ವರ್ಷ ಕಳೆದ ನಂತರ ಹ್ಯಾಲಿ ಧೂಮಕೇತುವನ್ನು ಅನ್ವೇಷಿಸಲು ಕಳುಹಿಸಿದಂತಹ ಒಂದು ನೌಕೆಗೆ ಯುರೋಪಿನ ಅಂತರಿಕ್ಷ ಸಂಸ್ಥೆ ಜಿಯೋಟೋ ಅಂತಲೇ ನಾಮಕರಣ ಮಾಡಿತು. ಇವಾಗ ಈ ಧೂಮಕೇತುಗಳನ್ನು ಗಮನಿಸಿದ್ದಾರೆ. ಈ ಧೂಮಕೇತುಗಳು ಆಗಸದಲ್ಲಿ ತುಂಬ ದೊಡ್ಡ ಆಕಾಶಕಾಯಗಳಾಗಿ ಕಾಣಿಸುತ್ತೆ. ದೊಡ್ಡ ಆಕಾಶಕಾಯಗಳಾಗಿ ಅಂದರೆ
ದೊಡ್ಡ ಬಾಲ ಇರುವಂತಹ ಪೊರಕೆಯಂತಹ ಆಕಾಶಕಾಯ. ಹೀಗಾಗಿ ಅನೇಕರು ಒಂದು ಕಾಲದಲ್ಲಿ ಇದು ಮಾನವನ ಪಾಪ ಏನಿರುತ್ತೋ ಎಲ್ಲ ಅದು ಆಗಸಕ್ಕೆ ಏರಿದರೆ ಯಾವ ಥರ ಇರ್ಬೋದೋ ಅದು ಧೂಮಕೇತುಗಳು ಅಂತ ಕೆಲವರು ಇದನ್ನು ಅರ್ಥೈಸಿದ್ದು ಉಂಟು ಒಂದು ಕಾಲದಲ್ಲಿ. ಆದರೆ ಇವೆಲ್ಲ ಏನು ಇದು ಧೂಮಕೇತುಗಳು? ನಿಜವಾಗಲೂ ಅವು ಅಷ್ಟು ದೊಡ್ಡ ಆಕಾಶಕಾಯಗಳ? ಅವುಗಳ ಬಾಲ ಅಂತೂ ಮಿಲಿಯಗಟ್ಟಲೆ ಕಿಲೋಮೀಟರ್ಗಳಷ್ಟು ವ್ಯಾಪಿಸಿರ್ಬೋದು. ಯಾತಕ್ಕೆ ಇದು ಕಾರಣ? ನಿಜವಾಗಲೂ ಯಾವ ಬಗೆಯ ಆಕಾಶಕಾಯಗಳು? ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಧೂಮಕೇತುಗಳು ಇದ್ದಕ್ಕಿದ್ದಂಗೆ ಕಾಣಿಸ್ಕೊಳ್ತಾ ಇದ್ವಲ್ವ, ಇವು ನಮ್ಮ ಸೌರವ್ಯೂಹಕ್ಕೆ ಸೇರಿದ್ವ, ಬೇರೆ ಎಲ್ಲಿಂದನಾದರೂ ಬರ್ತಾ ಇದ್ವಿ? ಅಂದರೆ ಸೌರವ್ಯೂಹಕ್ಕೆ ಸೇರಿದ್ವು ಅಂದರೆ ಸೂರ್ಯನನ್ನು ಸುತ್ತುತ್ತವ ಇವು ಗ್ರಹಗಳಂತೆ, ಕ್ಷುದ್ರ ಗ್ರಹಗಳಂತೆ ಇವು ಸುತ್ತತ್ವ ಅಂತ ಗಮನಿಸಿದ್ರೆ ಯಾರಿಗೂ ಅಂತಹ ಮಾಹಿತಿ ಇರಲಿಲ್ಲ. ಆದರೆ ಎಡ್ಮಂಡ್ ಹ್ಯಾಲಿ ಅನ್ನುವಂತಹ 17ನೇ ಶತಮಾನದಲ್ಲಿದ್ದಂತಹ 17-18ನೇ ಶತಮಾನದಲ್ಲಿದ್ದಂತಹ ಒಬ್ಬ ಖಗೋಳಶಾಸ್ತ್ರಜ್ಞ ಹಾಗೂ ಭೌತಶಾಸ್ತ್ರಜ್ಞ ಏನು ಮಾಡ್ದ, ಒಂದು ಧೂಮಕೇತು ಸುಮಾರು 17ನೇ ಶತಮಾನದಲ್ಲೇ ಕಾಣಿಸ್ಕೊಂಡಿತ್ತು, 15-16ನೇ ಶತಮಾನದಲ್ಲೇ ಕಾಣಿಸ್ಕೊಂಡಿತ್ತು. ಅದು ಯಾವ ರೀತಿ ಇರ್ಬೋದು ಅದರ ಕಕ್ಷೆ ಅಂತ ಒಂದು ಕೆಲಮಟ್ಟಿಗೆ ಲೆಕ್ಕ ಹಾಕಿ, ಅದು ನಿಜವಾಗಲೂ ಆ ಕಕ್ಷೆಯಲ್ಲಿ ಇದ್ದರೆ ಅದೇ ಧೂಮಕೇತುವಾಗಿದ್ದರೆ, ಮೊದಲು ಯಾವುದೋ ಒಂದು ರೀತಿ ಕಾಣಿಸ್ಕೊಳ್ತು, ಅದಾದಮೇಲೆ ಮತ್ತೊಂದು 76 ವರ್ಷಗಳ ಸುಮಾರಿಗೆ ಕಾಣಿಸ್ಕೊಂಡ ಧೂಮಕೇತು ಈ ಹಿಂದೆ ಕಾಣಿಸ್ಕೊಂಡಿದ್ದೇ ಆಗಿತ್ತು, ಇದೆರಡೂ ಒಂದೇ ಧೂಮಕೇತು ಅಂತ ಇದನ್ನು ನಿರ್ಧರಿಸಿ ಮುಂದೆ ಯಾವಾಗ ಅದು ಮತ್ತೆ ಕಾಣಿಸಿಕೊಳ್ಳಬಹುದು 76 ವರ್ಷಗಳ ನಂತರ ಅಂತ ಲೆಕ್ಕ ಹಾಕಿ ಇಂಥ 1758 ಕ್ರಿಸ್ತಶಕ ಸುಮಾರಿಗೆ ಹೇಳಿದ್ದ. ಅದು ಬರೋದಕ್ಕೆ ಮುಂಚೆನೇ ಅವನು ಗತಿಸಿದ, ಅವನು ತೀರ್ಕೊಂಡ. ಆದರೆ ಅವನು ಏನು ಭವಿಷ್ಯ ನುಡಿದಿದ್ನೋ ಆ ಧೂಮಕೇತು ಮತ್ತೆ ಕಾಣಿಸ್ಕೊಳ್ತು ಅದೇ ವರ್ಷದಲ್ಲಿ. ಹಾಗಾಗಿ ಧೂಮಕೇತುಗಳು ಕೂಡ ಸೂರ್ಯನನ್ನು ಸುತ್ತುವ ಆಕಾಶಕಾಯಗಳು ಅಂತ ಗೊತ್ತಾಯಿತು. ಆದರೆ ಯಾಕೆ ಇದ್ದಕ್ಕಿದ್ದಂಗೆ ಯಾಕೆ ಅದು ಈ ರೀತಿ ಬರುತ್ತೆ ಹೋಗುತ್ತೆ ಅಂತ ನೋಡಿದಾಗ ಕಾರಣ ಇಷ್ಟೇ, ಗ್ರಹಗಳು ಹಾಗೂ ಕ್ಷುದ್ರ ಗ್ರಹಗಳು ಸೂರ್ಯನನ್ನು ಬಹುಮಟ್ಟಿಗೆ ವೃತ್ತಾಕಾರದ ಕಕ್ಷೆಯಲ್ಲಿ ಸುತ್ತಿದರೆ ಈ ಧೂಮಕೇತುಗಳು ಸೂರ್ಯನನ್ನು ಸುತ್ತುವುದು ದೀರ್ಘ ವೃತ್ತಾಕಾರದ ಕಕ್ಷೆ ಅಥವಾ ದೊಡ್ಡ ಕೋಳಿಮೊಟ್ಟೆಯ ಆಕಾರದ ಕಕ್ಷೆಯಲ್ಲಿ. ಸೂರ್ಯನಿಗೆ ಅತಿ ಹತ್ತಿರವಿರುವಾಗ ಇವು ಬಹಳ ವೇಗದಿಂದ ಚಲಿಸ್ತಾ ಇರುತ್ತವೆ ಸೂರ್ಯನ ಅಪಾರವಾದ ಗುರುತ್ವಾಕರ್ಷಣ ಶಕ್ತಿಯಿಂದಾಗಿ. ಆದರೆ ಗುರುತ್ವಾಕರ್ಷಣ ಶಕ್ತಿ ಸೂರ್ಯನದು ದೂರ ಹೆಚ್ಚಿದಂತೆ ಕ್ಷೀಣಿಸುತ್ತಾ ಹೋದಂತೆ ನಿಧಾನವಾಗಿ ಹೋಗಿ ಪುನಃ ಅವುಗಳ ಕಕ್ಷೆ ಪುನರಾವರ್ತನೆ ಆಗುತ್ತೆ. ಇವಾಗ ನೋಡಿ, ಹ್ಯಾಲಿ ಧೂಮಕೇತು ಅಂದರೆ ಯಾವ ಧೂಮಕೇತು ಇಂತಹ ಒಂದು ಇಸ್ವಿಲ್ ಪುನಃ ಬರುತ್ತೆ ಅಂತ ಹ್ಯಾಲಿ ಭವಿಷ್ಯ ನೋಡಿದಿದ್ನೋ ಅವನೇ ಇರಲಿಲ್ಲ. ಅದು ಬಂದಾಗ ಆ ಧೂಮಕೇತುವಿಗೆ ಅವನ ಜ್ಞಾಪಕಾರ್ಥ ಹ್ಯಾಲಿ ಧೂಮಕೇತು ಅಂತ ಹೆಸರಿಟ್ಟಿದ್ದಾರೆ. ಇಂಗ್ಲೀಷ್ನಲ್ಲಿ ಹ್ಯಾಲೀಸ್ ಕಾಮೆಟ್ ಅಂತಾರೆ, ಅದು ಸರಿಯಾದ ಪದ ಅಲ್ಲ, ಕಾಮೆಟ್ ಹ್ಯಾಲಿ ಅಂತ ಹೇಳಬೇಕು. ಹಾಗಾಗಿ ಈ ಧೂಮಕೇತುಗಳು ಸೂರ್ಯನನ್ನು ಸುತ್ತುವಂತಹ ಆಕಾಶಕಾಯಗಳು. ಇವು ಅತ್ಯಂತ ದೀರ್ಘ ವೃತ್ತಾಕಾರದ ಕಕ್ಷೆಯಲ್ಲಿ ಸೂರ್ಯನನ್ನು ಸುತ್ತುತ್ತವೆ. ಈ ಹ್ಯಾಲಿ ಧೂಮಕೇತು 76 ವರ್ಷಗಳ ಒಮ್ಮೆ ಸೂರ್ಯನ ಸಮೀಪಕ್ಕೆ ಬಂದರೂ ಅದು ಸೂರ್ಯನಿಂದ ದೂರ ಇರುವಂತಹ ಬಿಂದು ನೆಪ್ಚೂನ್ನ ಆಚೆ ಹೊರಟೋಗ್ಬಿಟ್ಟಿರುತ್ತೆ. ಆ ರೀತಿ ಅದು ಸೂರ್ಯನನ್ನು ಸುತ್ತುತ್ತಾ ಇದೆ. ಅದಾದ ಮೇಲೆ ಅನೇಕ ಧೂಮಕೇತುಗಳು ಕಂಡುಹಿಡಿಯಲ್ಪಟ್ಟಿವೆ. ಒಂದು NK ಧೂಮಕೇತು ಅಂತಿದೆ, ENKE ಅಂತ ಇಂಗ್ಲೀಷ್ನಲ್ಲಿ. NK ಅಂತ ಒಬ್ಬ ಜರ್ಮನ್ ಖಗೋಳಶಾಸ್ತ್ರಜ್ಞ, ಅವನ ಹೆಸರಿನದ್ದು 3.3 ವರ್ಷದಲ್ಲೇ ಸೂರ್ಯನನ್ನು ಒಮ್ಮೆ ಸುತ್ತುತ್ತೆ. ಹಾಲಿ 76 ವರ್ಷ. ಆಮೇಲೆ ಯಾವುದೇ ಒಂದು ಧೂಮಕೇತು ಸೂರ್ಯನನ್ನು ಸುತ್ತಕ್ಕೆ 200 ವರ್ಷಗಳಿಗಿಂತಲೂ ಕಡಿಮೆ ಅವಧಿನ ತಗೊಂಡ್ರೆ, ಅಂದರೆ ಸೂರ್ಯನನ್ನು ಒಮ್ಮೆ ಸುತ್ತೋದಕ್ಕೆ 200 ವರ್ಷಗಳಿಗಿಂತಲೂ ಕಡಿಮೆ ಅವಧಿ ತಗೊಂಡ್ರೆ ಅದನ್ನು ಕಡಿಮೆ ಅವಧಿಯ ಧೂಮಕೇತು, ಶಾರ್ಟ್ ಪೀರಿಯಡ್ ಕಾಮೆಟ್ ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿನ ಅವಧಿನ ತಗೊಳ್ಳೋದಕ್ಕೆ ಅದಕ್ಕೆ ಲಾಂಗ್ ಪೀರಿಯಡ್ ಕಾಮೆಟ್, ಹೆಚ್ಚಿನ ಅವಧಿಯ ಧೂಮಕೇತು ಅಂತ ಕರೆಯಲಾಗುತ್ತೆ. ಈ ಧೂಮಕೇತುಗಳು ಎಲ್ಲಿಂದ ಬರುತ್ತೆ ಅಂದರೆ, ಖಗೋಳಶಾಸ್ತ್ರಜ್ಞರು, ವಿಜ್ಞಾನಿಗಳು ಇವತ್ತು ಹೇಳೋದು
ಸೌರವ್ಯೂಹದಲ್ಲಿ 2 ಪ್ರದೇಶಗಳಿದೆ ಮುಖ್ಯವಾಗಿ. ಒಂದು ನೆಪ್ಚ್ಯೂನ್ನ ಆಚೆ ಇರುವಂತಹ ಪ್ರದೇಶ ಕೈಪರ್ ಪಟ್ಟಿ, ಕೈಪರ್ ಬೆಲ್ಟ್ ಅಂತ ಹೇಳ್ತೀವಿ. ಅಲ್ಲಿಂದ ಒಂದು ಬಗೆಯ ಹ್ಯಾಲಿ ಧೂಮಕೇತು ತಗೊಳ್ಳಿ, ಅದು ಅಲ್ಲಿಂದ ಬರುತ್ತೆ. ಅಂದರೆ 200 ವರ್ಷಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ ಸೂರ್ಯನನ್ನು ಒಮ್ಮೆ ಸುತ್ತುವಂತಹ ಧೂಮಕೇತುಗಳು ಅಲ್ಲಿಂದ ಬರುತ್ತೆ. ಆದರೆ ಕೆಲವು ಧೂಮಕೇತುಗಳು 80,000 ವರ್ಷ ತಗೋಬೋದು ಸೂರ್ಯನನ್ನು ಒಮ್ಮೆ ಸುತ್ತೋದಕ್ಕೆ. ಭೂಮಿ 1 ವರ್ಷ ತಗೊಳುತ್ತೆ ಅಷ್ಟೇ ಸೂರ್ಯನನ್ನು ಒಮ್ಮೆ ಸುತ್ತೋದಕ್ಕೆ. ಪ್ಲೂಟೋ ಕೂಡ 248 ವರ್ಷ ತಗೊಳುತ್ತೆ ಅಷ್ಟೇ ಸೂರ್ಯನನ್ನು ಒಮ್ಮೆ ಸುತ್ತೋದಕ್ಕೆ. ಆದರೆ 70,000-80,000 ವರ್ಷಗಳನ್ನು ತೆಗೆದುಕೊಳ್ಳುವಂತಹ ಧೂಮಕೇತುಗಳು ಇದೆ. ಇವುಗಳ ಪ್ರದೇಶ ಯಾವುದು? ಇವು ಯಾವ ಪ್ರದೇಶದಿಂದ ಬರುತ್ತವೆ ಅಂದರೆ, ಇಡೀ ಸೌರವ್ಯೂಹವನ್ನು ಒಂದು ಗೋಲದಂತೆ ಈ ಧೂಮಕೇತುಗಳಿರುವಂತಹ ಒಂದು ಪ್ರದೇಶ ಆವರಿಸಿದೆ. ಇದಕ್ಕೆ ಊರ್ಟ್ ಮೋಡ ಅಂತ ಹೇಳ್ತಾರೆ. ಊರ್ಟ್ ಮೋಡ ಅಂತಂದರೆ ಭೂಮಿ ಸೂರ್ಯನಿಂದ ಎಷ್ಟು ದೂರದಲ್ಲಿದೆಯೋ ಅದಕ್ಕೆ ಸುಮಾರು 50,000 ಪಟ್ಟು ಆ ರೀತಿ ಅಷ್ಟು ದೂರದಲ್ಲಿರೋವಂಥದ್ದು. ಅಲ್ಲಿಂದ ಯಾವ್ಯಾವ ದಿಕ್ಕಿನಿಂದನೋ ಈ ಕಾಮೆಟ್ಸ್ ಅಥವಾ ಧೂಮಕೇತುಗಳು ಸೌರವ್ಯೂಹದ ಒಳಭಾಗಕ್ಕೆ ಬರುತ್ತವೆ. ಯಾಕಂದರೆ ಯಾವುದೇ ಗುರುತ್ವಾಕರ್ಷಣೆಗೆ, ಬೇರೊಂದು ಆಕಾಶಕಾಯದ ಗುರುತ್ವಾಕರ್ಷಣೆಗೆ ಸ್ವಲ್ಪ ಒಳಗಾದ್ರೂ ಅವುಗಳು ವಿಚಲಿತಗೊಂಡು ಸೌರವ್ಯೂಹದ ಒಳಭಾಗಕ್ಕೆ ಧಾವಿಸುತ್ತವೆ. ಅದನ್ನೇ ನಾವು ಧೂಮಕೇತುಗಳು ಅಂತ ನೋಡೋದು. ಇಲ್ಲಾಂದರೆ ಅವು ಪಾಡಗಾವು ಈ ಊರ್ಟ್ ಮೋಡದಲ್ಲಿ ತಂಪಾಡಕ್ಕೆ ತಾವು ದೂರದಲ್ಲಿ ಸೂರ್ಯನನ್ನು ಸಂತೋಷವಾಗಿ ಸುತ್ತುತ್ತಾ ಇರುತ್ತೆ. ಇದು ಧೂಮಕೇತುಗಳ ಕಕ್ಷೆ ಹಾಗೂ ಅವುಗಳ ಬಗೆಯನ್ನು ಕುರಿತಾಯಿತು. ಈ ಧೂಮಕೇತುಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ಇಷ್ಟು ದೊಡ್ಡದಾಗಿ ಕಾಣಿಸುತ್ತಲ್ಲ, ಇದು ಕಾರಣ ಏನಿದು? ನಮಗೆ ಧೂಮಕೇತುವಿನ ಯಾವ ಭಾಗ ದೊಡ್ಡದಾಗಿ ಕಾಣಿಸುತ್ತೆ ಅಂದರೆ ಅದರ ಬಾಲ, ಅಥವಾ 2 ಬಾಲಗಳಿರುತ್ತೆ ಅದಕ್ಕೆ. ಒಂದು ಅನಿಲಗಳ ಬಾಲ, ಇನ್ನೊಂದು ಧೂಳಿನ ಬಾಲ. 2 ಬಗೆಯ ಬಾಲಗಳು ಇರುತ್ತೆ. ಆದರೆ ಈ ಧೂಮಕೇತು ಅನ್ನೋದು ಸೂರ್ಯನಿಂದ ದೂರ ಇದ್ದಾಗ ಕೆಲಮಟ್ಟಿಗೆ ಕ್ಷುದ್ರಗ್ರಹದ ರೀತಿಯೇ ಇರುತ್ತೆ. ಆದರೆ ಈ ಒಂದು ಧೂಮಕೇತುವಿನಲ್ಲಿ ಇರೋದು ಹಿಮ ಅಂದರೆ ಬಹುಮಟ್ಟಿಗೆ ನೀರಿನ ಹಿಮನೇ, ವಾಟರ್ ಐಸ್ ಅಂತ ಹೇಳ್ತೀವಲ್ಲ, ಹಿಮ ನೀರಿನದೇ. ಇದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಹಿಮ, ಅಮೋನಿಯಾ ಹಿಮ, ಮೀಥೇನ್ ಹಿಮ, ಕಾರ್ಬನ್ ಮಾನಾಕ್ಸೈಡ್ ಹಿಮ, ಫಾರ್ಮಾಲ್ಡಿಹೈಡ್ ಹಿಮ. ಅಂದರೆ ಸೂರ್ಯನಿಂದ ದೂರ ಇರುವಾಗ ಅವೆಲ್ಲ ಹಿಮದ ರೂಪದಲ್ಲಿ ಇರುತ್ತೆ. ಇದರ ಜೊತೆಗೆ ಡಸ್ಟ್ ಅಂದರೆ ಧೂಳು, ಶಿಲೆಗಳು ಸೇರಿಕೊಂಡಿರುತ್ತೆ. ಹೀಗಾಗಿ ಅಮೇರಿಕಾದ ಒಬ್ಬ ಖಗೋಳಶಾಸ್ತ್ರಜ್ಞ ಫ್ರೆಡ್ ವಿಪಲ್ ಅನ್ನೋನು ಧೂಮಕೇತುಗಳು ಅಂದರೆ ಏನು ಅಂದರೆ, ಧೂಮಕೇತುಗಳು ಡರ್ಟಿ ಸ್ನೋಬಾಲ್ಸ್ ಅಂತ ಹೇಳಿದ್ರು. ಅಂದರೆ ಕೊಳಕಾದ ಹಿಮದ ಉಂಡೆಗಳು ಅಂತ. ಕೊಳಕು ಕಾರಣ ಏನು? ಧೂಳು ಮತ್ತು ಶಿಲೆ. ಹಿಮದ ಉಂಡೆ ಅಂದರೆ ಯಾವ ಹಿಮ? ನಾನು ಹೇಳ್ದಂಗೆ ನೀರಿನ ಹಿಮ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಹಿಮ ಇರ್ಬೋದು, ಕಾರ್ಬನ್ ಮಾನಾಕ್ಸೈಡ್ ಹಿಮ ಇರ್ಬೋದು, ಅಮೋನಿಯಾ ಹಿಮ ಇರ್ಬೋದು, ಫಾರ್ಮಾಲ್ಡಿಹೈಡ್ ಹಿಮ ಇರ್ಬೋದು. ಈ ಹಿಮ ದೂರದಲ್ಲಿದ್ದಾಗ ಧೂಮಕೇತು ಸೂರ್ಯನಿಂದ ಏನು ತೊಂದರೆ ಇರಲ್ಲ. ಹತ್ತಿರ ಬಂದಂತೆ ಗುರುಗ್ರಹವನ್ನು ದಾಟಿ ಬಂದಂತೆ ಹಿಮ ಎಲ್ಲ ಏನಾಗುತ್ತೆ, ಆವಿಯಾಗಿ ಮೊದಲಿಗೆ ಈ ಘನರೂಪದಲ್ಲಿರುವಂತಹ ನ್ಯೂಕ್ಲಿಯಸ್ ಅಂತ ಏನು ಹೇಳ್ತೀವಿ ಆ ಭಾಗವನ್ನು ಸುತ್ತುವರಿಯುತ್ತೆ ಅನಿಲಗಳು. ಆವಿಯಾದ ಅನಿಲಗಳು ಸುತ್ತುವರಿಯುತ್ತವೆ. ಇದಕ್ಕೆ ಧೂಮಕೇತುವಿನ ಶಿರ ಅಥವಾ ಕೋಮ ಅಂತ ಹೇಳ್ತಾರೆ. ಅದಾದ ನಂತರ ಸೂರ್ಯನಿಗೆ ಇನ್ನೂ ಹತ್ತಿರ ಆದಂಗೆ ಆ ಕೋಮಾದಲ್ಲಿದ್ದಂತಹ ಧೂಳು ಮತ್ತು ಅನಿಲಗಳು ಕೋಟ್ಯಾಂತರ ಕಿಲೋಮೀಟರ್ ವ್ಯಾಪಿಸ್ಬೋದು ಅನೇಕ ವೇಳೆ. ಹಾಗಾಗಿ ಧೂಮಕೇತುಗಳು ನಮಗೆ ಅಷ್ಟು ದೊಡ್ಡದಾಗಿ ಕಾಣುತ್ತವೆ. ಇವಾಗ ಧೂಮಕೇತುಗಳ ಸಂಯೋಜನೆಯನ್ನು ತಿಳ್ಕೊಂಡ್ವಿ. ಜೊತೆಗೆ ಧೂಮಕೇತುಗಳು ಯಾವ ಬಗೆಯ ಕಕ್ಷೆಯಲ್ಲಿ ಸುತ್ತುತ್ತವೆ, ಅವು ಯಾಕೆ ಭಯವನ್ನು ಉಂಟು ಮಾಡಿದ್ವು, ಇದೆಲ್ಲ ತಿಳ್ಕೊಂಡ್ವಿ. ಇವಾಗ ಧೂಮಕೇತುಗಳ ಅನ್ವೇಷಣೆ ಯಾವ ರೀತಿ ನಡೀತು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಧೂಮಕೇತುಗಳನ್ನು ಮಾನವ ಟೆಲಿಸ್ಕೋಪ್ಗಳ ಮೂಲಕ ಗಮನಿಸ್ತಾ ಇದ್ದ. ಅವುಗಳ ರೋಹಿತವನ್ನು ಗಮನಿಸುವ ಮೂಲಕ, ರೋಹಿತ ಅಂದರೆ ಸ್ಪೆಕ್ಟ್ರಮ್, ಅದನ್ನು ಗಮನಿಸುವ ಮೂಲಕ ಕೆಲ ಮಟ್ಟಿಗೆ ಅವುಗಳ ಸಂಯೋಜನೆ ಏನು, ಯಾವ ರೀತಿ ಇದೆ ಅದು, ಇದನ್ನೆಲ್ಲ ತರ್ಕಿಸ್ತಾ ಇದ್ದ. ಅಂದರೆ ಇಮ್ಯಾಜಿನ್ ಮಾಡಿಕೊಂಡು ಲಾಜಿಕಲ್ಲಾಗಿ ಅದನ್ನು ತಾನು ತಿಳ್ಕೊಳ್ಳೋದು ತರ್ಕಬದ್ಧವಾಗಿ. ಆದರೆ 1957ರಲ್ಲಿ ಅಂತರಿಕ್ಷ ಯುಗ ಆರಂಭವಾದ ನಂತರ
ಸುಮಾರು ಅದು ಆರಂಭವಾಗಿ 20 ವರ್ಷಗಳ ನಂತರ ಧೂಮಕೇತು ಒಂದರನ್ನು ಅಂತರಿಕ್ಷ ನೌಕೆಯ ನೆರವಿನೊಡನೆ ಅನ್ವೇಷಿಸುವ ಮೊದಲ ಪ್ರಯತ್ನ ನಡೆಯಿತು 1977 ಆಚೆಗೆ. ಆ ನಡುವೆ ಅಮೆರಿಕಾದ ಅಂತರಿಕ್ಷ ಸಂಸ್ಥೆ ನಾಸಾ ಹಾಗೂ ಯುರೋಪಿನ ಅಂತರಿಕ್ಷ ಸಂಸ್ಥೆ ಎರಡೂ ಸೇರಿ ಒಂದು ನೌಕೆನ ಹಾರಿಬಿಟ್ಟಿದ್ವು. ಅದರ ಹೆಸರು ಭೂಮಿ ಹಾಗೂ ಸೂರ್ಯನ ನಡುವಿನ ಸಂಬಂಧವನ್ನು ಅನ್ವೇಷಿಸುವಂತಹ ಒಂದು ನೌಕೆ ಅಂತ, ISEE-3 ಅಂತ ಅದರ ಹೆಸರಿತ್ತು. ಆ ನೌಕೆಯನ್ನು ನಾಸಾ ಅದರ ಕೆಲಸ ಮುಗಿಸಿತ್ತದು. ಆ ನೌಕೆ ಹ್ಯಾಲಿ ಧೂಮಕೇತು 1986 ಸುಮಾರಿಗೆ ಭೂಮಿಯ 85-86 ಸಮೀಪಕ್ಕೆ ಭೂಮಿಗೆ ಬರ್ತಾಯಿತ್ತು. ಆ ನಡುವೆ ಅದು ಹ್ಯಾಲಿ ಕಾಮೆಟ್ನ ಬಾಲವನ್ನು ಹಾದು ಹೋಗುವಂತೆ ಮಾಡಿತು. ಇದು ಧೂಮಕೇತು ಒಂದನ್ನು ಅನ್ವೇಷಿಸುವ ಸಲುವಾಗಿ ನಡೆದಂತಹ ಮೊದಲ ಪ್ರಯತ್ನ 1985 ಸುಮಾರಿಗೆ. ಆದರೆ ಈ ನೌಕೆ ಧೂಮಕೇತುವಿನ ಚಿತ್ರ ಏನು ತೆಗೆಯಲಿಲ್ಲ. ಆದರೆ 1985 ಹೊತ್ತಿಗೆ ಅನೇಕ ದೇಶಗಳು ಒಟ್ಟಾಗಿ ಇಡೀ ಮಾನವ ಕುಲವೇ ಧೂಮಕೇತುಗಳನ್ನು ಅನ್ವೇಷಿಸಬೇಕು ಅಂತ ನಿರ್ಧರಿಸಿ ಸೋವಿಯತ್ ಒಕ್ಕೂಟ ಅಂದರೆ USSR, ಇಂದಿನ ರಷ್ಯಾಗೆ ಹಿಂದೆ ಇದ್ದಿತ್ತು, ಅದು ಆ ದೇಶ ಏನು ಮಾಡ್ತು ಅಂದರೆ ವೇಗ 1, ವೇಗ 2 ಅನ್ನುವಂತಹ 2 ನೌಕೆಗಳನ್ನು ಶುಕ್ರಗ್ರಹದ ಹತ್ರ ಹಾರಿಬಿಟ್ಟಿತು. ಅದರ ಉದ್ದೇಶ ಏನು ಅಂದರೆ ಶುಕ್ರಗ್ರಹವನ್ನು ಅನ್ವೇಷಿಸೋದು, ಅಲ್ಲಿಂದ ಹ್ಯಾಲಿ ಧೂಮಕೇತುವಿನತ್ತ ತೆರಳಿ ಅದನ್ನು ಅನ್ವೇಷಿಸುವುದು ಅಂತ. ಈ ವೇಗ 1 ಮತ್ತು ವೇಗ 2 ನೌಕೆಗಳು ಈ ಹ್ಯಾಲಿ ಧೂಮಕೇತುವಿನ ನ್ಯೂಕ್ಲಿಯಸ್ ಅಂದರೆ ತಿರುಳು, ಮೊದಲು ಧೂಮಕೇತು ಅನ್ನೋದು ನಾವು ನ್ಯೂಕ್ಲಿಯಸ್ನೇ, ಅದರಿಂದ ಆವಿಯಾದ ವಸ್ತುಗಳು ಶಿರದಂತೆ ಅದನ್ನು ಆವರಿಸುತ್ತವೆ, ಮುಂದೆ ಇನ್ನೂ ಅದು ಬಾಲದಂತೆ ಮುಂದೆ ಹೋಗುತ್ತವೆ. ಈ 2 ವೇಗ 1 ಮತ್ತು ವೇಗ 2 ನೌಕೆಗಳು ಏನು ಮಾಡ್ತಪ್ಪ ಅಂದರೆ ಇವೆರಡು ಹ್ಯಾಲಿ ಧೂಮಕೇತುವಿನ ಶಿರದ ಚಿತ್ರವನ್ನು ತೆಗೆದವು. ಅದರ ತಿರುಳು ಅಥವಾ ನ್ಯೂಕ್ಲಿಯಸ್ನಿಂದ ಅಂದರೆ ಘನರೂಪದ ಭಾಗದಿಂದ ಕೇವಲ 9,000 ಹಾಗೂ 8,000 ಹಾಗೂ 9,000 ಕಿಲೋಮೀಟರ್ ಈ ಅಂತರದಲ್ಲಿ 1986ರಲ್ಲಿ ಹಾದು ಹೋದವು. ಆ ನಡುವೆ ಅವು ಅನೇಕ ಚಿತ್ರಗಳನ್ನ ತೆಗೆದವು, ಹ್ಯಾಲಿ ಧೂಮಕೇತುವಿನ ಬಗ್ಗೆ ಅನೇಕ ವಿಷಯಗಳನ್ನು ಸಂಗ್ರಹಿಸಿದ್ವು. ತಾವು ಸಂಗ್ರಹಿಸಿದ ಮಾಹಿತಿಯನ್ನು ಮತ್ತೊಂದು ನೌಕೆಗೆ ನೀಡಿದವು. ಅದ್ಯಾವುದಪ್ಪ ಅಂದರೆ ಜಿಯೋಟೋ ಅಂತ ಒಂದು ನೌಕೆ. ನಾನು ಹೇಳಿದೆ ಈ ಮೊದಲೇ, ಯೇಸು ಕ್ರಿಸ್ತನ ಜನನದ ವೇಳೆಯಲ್ಲಿ ಸ್ಟಾರ್ ಆಫ್ ಬೆತ್ಲೆಹೆಮ್ ಅಂತ ಏನೇ ಹೇಳ್ತೀವಿ, ಅದನ್ನು ಸೂಚಿಸೋದಕ್ಕೆ ಸ್ಟಾರ್ ಆಫ್ ಬೆತ್ಲೆಹೆಮ್ನ ತೋರಿಸೋದಕ್ಕೆ ಬದಲಾಗಿ ಹ್ಯಾಲೀಸ್ ಕಾಮೆಟ್ ಅಥವಾ ಕಾಮೆಟ್ ಹ್ಯಾಲಿಯನ್ನು ಚಿತ್ರಿಸಿದ್ದ ಒಬ್ಬ. ಅವನ ಹೆಸರು ಜಿಯೋಟೋ ದ ಬೊಂಡೋನೆ ಅಂತ, ಇಟಾಲಿಯ ಚಿತ್ರಕಾರ. ಅವನ ಹೆಸರಿನಲ್ಲಿ ಅದನ್ನು ಆ ನೌಕೆಯನ್ನು ಹಾರಿಬಿಟ್ಟಿತು. ಇದು ಬರೀ ಚಿತ್ರ ಅಷ್ಟೇ, ಅದು ಆ ರೀತಿ ಅಲ್ಲ, ಅವನು ಬರೆದಿದ್ದ ಚಿತ್ರ. ಅವನ ಗೌರವಾರ್ಥ ಐರೋಪ್ಯ ಅಂತರಿಕ್ಷ ಸಂಸ್ಥೆ ಆ ನೌಕೆಗೆ ಹೆಸರನ್ನು ಇಟ್ಟಿತು. ಆ ನೌಕೆ ಹ್ಯಾಲಿ ಧೂಮಕೇತುವಿನ ತಿರುಳಿನಿಂದ ಅಂದರೆ ಘನರೂಪದ ಭಾಗ ಶಿರದ ಒಳಗೆ ಹೋಗಿ, ಶಿರ ಅಂದರೆ ಅನಿಲಗಳು ಅಷ್ಟೇ, ಅನಿಲ ಹಾಗೂ ಧೂಳು ಅದರ ಒಳಗೆ ತೂರಿ ಹೋಗಿ ಈ ಹ್ಯಾಲಿ ಧೂಮಕೇತುವಿನ ನ್ಯೂಕ್ಲಿಯಸ್ ಅಂತ ನಾವೇನು ಹೇಳ್ತೀವಿ ಅದರ ತಿರುಳಿನಿಂದ ಕೇವಲ 600 ಕಿಲೋಮೀಟರ್ ದೂರದಲ್ಲಿ ಹಾದು ಹೋಯಿತು. ಆ ನಡುವೆ ಅದು ಚಿತ್ರವನ್ನು ತೆಗೆಯಿತು. ಕಡಲೆಕಾಯಿ ಥರ ಕಾಣಿಸುತ್ತೆ, ಅಂದರೆ ಸಿಪ್ಪೆಯನ್ನು ತೆಗೆದಂತಹ ಕಡಲೆಕಾಯಿ ಇರುತ್ತಲ್ಲ, ಆ ರೀತಿ ಆ ಆಕೃತಿಲಿ ಹ್ಯಾಲಿ ಧೂಮಕೇತುವಿನ ತಿರುಳು ಅದಕ್ಕೆ ಕಾಣಿಸ್ತು. ಅದಾದಮೇಲೆ ಒಂದು ಧೂಳಿನ ಕಾರಣ ಬಂದು ಬಡಿದಿದ್ದರಿಂದ ಅದು ಆ ಕಡೆ ತಿರ್ಕೊಂಬಿಡ್ತು. ಆದರೆ ಅದೃಷ್ಟವಶಾತ್ ತಾನು ಚಿತ್ರವನ್ನು ಕಳಿಸಿದ ಮೇಲೆ ಆ ಕಡೆ ತಿರುಗಿಕೊಳ್ತು, ಅದು ಅಷ್ಟೇ. ಹಾಗಾಗಿ ಹ್ಯಾಲಿ ಧೂಮಕೇತುವಿನಿಂದ ಧೂಳು ಹಾಗೂ ಅನಿಲಗಳು ಹೊರಗೆ ಬರ್ತಾ ಇರೋದು, ಬುಗ್ಗೆ ಹೊರಗೆ ಬರ್ತಾ ಇರೋ ಚಿತ್ರಗಳೆಲ್ಲ ಮಾನವನಿಗೆ ದೊರಕಿತು. ಧೂಮಕೇತುಗಳ ಅನ್ವೇಷಣೆಯಲ್ಲಿ ಒಂದು ಮುಖ್ಯವಾದ ಮೈಲಿಗಲ್ಲಾಯಿತು ಇದು ಹ್ಯಾಲಿ ಧೂಮಕೇತುವಿನ ಅನ್ವೇಷಣೆ. ಇದಾದ ನಂತರ 1998ರಲ್ಲಿ ಡೀಪ್ ಸ್ಪೇಸ್ 1 ಅನ್ನುವಂತಹ ಮತ್ತೊಂದು ನೌಕೆಯನ್ನು ಅಮೆರಿಕಾದಿಂದ ಹಾರಿಬಿಡಲಾಯಿತು. ಇದು ಒಂದು ಕಾಮೆಟ್ ವಿಲ್ಡ್ 2 ಅನ್ನುವಂತಹ ಒಂದು ಕಾಮೆಟ್ನ ಹತ್ತಿರ ಹೋಗಿ ಅದರ ಚಿತ್ರನ
ತೆಕ್ಕೊಳ್ತು. ನೋಡಿ, ಸಾಮಾನ್ಯವಾಗಿ ಧೂಮಕೇತುಗಳಿಗೆ ಅವುಗಳನ್ನು ಯಾರು ಕಂಡುಹಿಡಿತಾರೋ ಅವರ ಹೆಸರನ್ನು ಸಾಮಾನ್ಯವಾಗಿ ಇಡಲಾಗುತ್ತೆ. ಹ್ಯಾಲಿ ಧೂಮಕೇತು, ವಿಲ್ಟ್ 2 ಅದು ಒಂದು ಹೆಸರು. ಆಮೇಲೆ ಇದಾದ ಮೇಲೆ 2005-2006 ಸುಮಾರಿಗೆ ಅಮೇರಿಕಾ ಡೀಪ್ ಇಂಪ್ಯಾಕ್ಟ್ 1 ಅನ್ನುವಂತಹ ಒಂದು ಅಂತರಿಕ್ಷ ನೌಕೆನ ಉಡಾಯಿಸ್ತು. ಅದು ಅನೇಕ ತಿಂಗಳುಗಳ ಕಾಲ ಪ್ರಯಾಣ ಮಾಡಿ ಒಂದು ಟೆಂಪಲ್ 1 ಅನ್ನುವಂತಹ ಅದು ಒಂದು ಹೆಸರು ಅದರ ಆ ಧೂಮಕೇತುವಿನ ಸಮೀಪಕ್ಕೆ ತೆರಳಿ ಆ ಧೂಮಕೇತುವಿನ ನ್ಯೂಕ್ಲಿಯಸ್ ಅಥವಾ ತಿರುಳನ್ನು ಅಪ್ಪಳಿಸಿತು. ಆ ನೌಕೆ 2 ಭಾಗಗಳಾಗಿ ಒಡೆದು ಒಂದು ಭಾಗ ಅದರ ಚಿತ್ರ ತೆಕ್ಕೊಳ್ತಾ ಇತ್ತು, ಮತ್ತೊಂದು ಭಾಗ ಹೋಗಿ ಅಪ್ಪಳಿಸ್ತು. ಒಂದು ಕಾಲದಲ್ಲಿ ಧೂಮಕೇತುಗಳು ಬಂದು ಭೂಮಿಯನ್ನು ಅಪ್ಪಳಿಸಿದರೆ ಇವಾಗ ಮಾನವ ಸೇಡು ತೀರಿಸ್ಕೊಳ್ತಾನೆ ಅಂತ ತಮಾಷೆಯಾಗಿ ಅನ್ಕೋಬೋದು. ಅಂದರೆ ಧೂಮಕೇತುವಿನಲ್ಲಿ ಯಾವ ಬಗೆಯ ವಸ್ತುಗಳಿರುತ್ತೆ ಅದನ್ನು ತಿಳ್ಕೊಳ್ಳೋದಕ್ಕೆ ರೋಹಿತವನ್ನು ಅಭ್ಯಸಿಸುವ ಮೂಲಕ, ಸ್ಪೆಕ್ಟ್ರಮ್ನ ಅಭ್ಯಸಿಸುವ ಮೂಲಕ ಆ ಒಂದು ಪ್ರಯತ್ನನ ಮಾನವ ಮಾಡಿದ, ಯಶಸ್ವಿಯಾದ. ಇದಾದ ಮೇಲೆ 2014 ಸುಮಾರಿಗೆ 2004 ಉಡಾಯಿಸಲ್ಪಟ್ಟಂಥ 10 ವರ್ಷಗಳ ಕಾಲ ಎಂತಹ ಸಹನೆ ಆ ನೌಕೆಗೆ, ರೋಬಾಟ್ ನೌಕೆ 10 ವರ್ಷಗಳ ಕಾಲ ಭೂಮಿಯಿಂದ ಹೊರಟ ಮೇಲೆ ಅದು ಅಂತರಿಕ್ಷದಲ್ಲಿ ಪಯಣಿಸಿ ಕಾಮೆಟ್ 67/P ಚುರ್ಯುಮೋವ್ ಗೆರಾಸಿಮೆಂಕೋ ಅಂತ ನೋಡಿ, ಅದು ಇಬ್ಬರು ರಷ್ಯಾದಲ್ಲಿ ಅಂದರೆ ಸೋವಿಯತ್ ಒಕ್ಕೂಟದಲ್ಲಿ ಅದನ್ನು ಕಂಡುಹಿಡಿದವರು. ಚುರ್ಯುಮೋವ್ ಅನ್ನೋರು ಒಬ್ಬರು, ಅವರ ಸಹಾಯಕಿ ಗೆರಾಸಿಮೆಂಕೋ, ಸ್ವೆಟ್ಲಾನಾ ಗೆರಾಸಿಮೆಂಕೋ ಅಂತ ಅವರ ಹೆಸರಿನಲ್ಲಿದ್ದಂತಹ ಧೂಮಕೇತು ಅದು. ಆ ಧೂಮಕೇತುವಿನ ಸಮೀಪಕ್ಕೆ ಹೋಗಿ ಅದನ್ನು ಸುತ್ತಿ ಕಡೆಗೆ ಅದರ ಮೇಲೆ ಒಂದು ಕೋಶವನ್ನು ಕೂಡ ಇಳಿಸ್ತು. ಫಿಲೆ ಅನ್ನುವ ಹೆಸರಿನ ಒಂದು ಕೋಶನ ಆ ನೌಕೆ ಇಳಿಸ್ತು. ರೋಬಾಟ್ ನೌಕೆ ಯುರೋಪ್ನದ್ದು. ರೊಸೆಟ್ಟಾ ಅಂತ ನೌಕೆಯ ಹೆಸರು. ರೊಸೆಟ್ಟಾ ಅನ್ನೋದು ನೌಕೆ, ಅದರಲ್ಲಿದ್ದಂತಹ ಇಳಿಯುವ ಕೋಶದ ಹೆಸರು ಫಿಲೆ. ಇವಾಗ ನಮ್ಮ ಚಂದ್ರಯಾನ 3ರಲ್ಲಿ ವಿಕ್ರಮ್ ಕೋಶ ಅನ್ನೋ ಚಂದ್ರನ ಮೇಲೆ ಇಳಿತಲ್ವ, ಆ ರೀತಿ ಅಂತ ನಾವು ಅನ್ಕೋಬೋದು. ಈ ರೀತಿ ಧೂಮಕೇತುವಿನ ಅನ್ವೇಷಣೆ ಮುಂದುವರಿತಾನೇ ಇದೆ. ಇನ್ನೊಂದು ವಿದ್ಯಮಾನ ಈ ನಿಟ್ಟಿನಲ್ಲಿ ಕುತೂಹಲಕಾರಿಯಾದದ್ದು ಅಂದರೆ 1994ರಲ್ಲಿ ಖಗೋಳಶಾಸ್ತ್ರಜ್ಞರು ಒಂದು ವಿಚಾರನ ಗಮನಿಸಿದ್ರು. ಒಂದು ಧೂಮಕೇತು ಗುರುಗ್ರಹವನ್ನು ತುಂಬ ಸಮೀಪಕ್ಕೆ ತೆರಳ್ತಾ ಇತ್ತು. ಇದು ಅಪ್ಪಳಿಸತ್ತೆ ಹೋಗಿ ಗುರುಗ್ರಹನ ಅಂತ ತೀರ್ಮಾನಿಸಿದ್ರು. ಗುರುಗ್ರಹದ ಅತಿ ಹತ್ತಿರ ತೆರಳುತ್ತಾ ಇದ್ದಂತೆ ಆ ಧೂಮಕೇತು 24 ಚೂರುಗಳಾಗಿ ಒಡೆದೋಯ್ತು. ಯಾಕಂದರೆ ಗುರುಗ್ರಹದ ಗುರುತ್ವಾಕರ್ಷಣ ಶಕ್ತಿ ಅಂಥದ್ದು. ಆ 24 ಭಾಗಗಳು ಕೂಡ ಒಂದೊಂದಾಗಿ ಗುರುಗ್ರಹದ ಮೇಲೆ ಹೋಗಿ ಅಪ್ಪಳಿಸಿದ್ವು. ಅದನ್ನು ಗ್ಯಾಲಿಲಿಯೋ ನೌಕೆ ನೋಡಿತು, ಭೂಮಿಯ ಮೇಲಿನ ದೂರದರ್ಶಕಗಳು ನೋಡಿದ್ವು. ಎಂತಹ ವಿದ್ಯಮಾನ ವಿರಳವಾದದ್ದು. ಹಾಗಾಗಿ ಆ ಶೂಮೇಕರ್ ಲೆವಿ 9 ಅಂತ, ಶೂಮೇಕರ್ ಅಂದರೆ ಯುಜೀನ್ ಶೂಮ್ಯಾಕರ್, ಕೆರೋಲಿನ್ ಶೂಮ್ಯಾಕರ್ ಮತ್ತು ಡೇವಿಡ್ ಲೆವಿ ಅಂತ 3 ಜನ ಅದನ್ನು ಕಂಡುಹಿಡಿದಿದ್ದು. ಹಾಗಾಗಿ ಅವ್ರ ಹೆಸರಿದೆ. ಅದೊಂದು. ಈಗ ಇತ್ತೀಚೆಗೆ ಕಾಮೆಟ್ 3I ಅಟ್ಲಾಸ್, ಕಾಮೆಟ್ 3I/ಅಟ್ಲಾಸ್ ಅಂತ ಮತ್ತೊಂದು ಧೂಮಕೇತು ಸುದ್ದಿಯಲ್ಲಿದೆ. ಯಾಕಂದರೆ ಈ ಧೂಮಕೇತು ನಮ್ಮ ಸೌರವ್ಯೂಹಕ್ಕೆ ಸೇರಿದ್ದೇ ಅಲ್ಲ. ಇದು ಎಷ್ಟು ದೂರದ ಬೇರೆ ಒಂದು ಸೌರವ್ಯೂಹದಿಂದ ಬಂದಿದೆ ಅಂದರೆ, ನಮ್ಮ ಸೌರವ್ಯೂಹ ನಾನು ಹೇಳಿದೆ 8 ಗ್ರಹಗಳಿದೆ, ಅದೆಲ್ಲ ಇದೆ, ತುಂಬ ದೂರದಲ್ಲಿ ಊರ್ಟು ಮೋಡ ಇದೆ, ಅದೆಲ್ಲ ದಾಟಿಬಿಟ್ಟು ಬೇರೆ ಯಾವುದೋ ನಕ್ಷತ್ರ ಲೋಕದಿಂದ ಈ ಧೂಮಕೇತು ಒಮ್ಮೆ ಮಾತ್ರ ಬಂದಿದೆ. ಸೂರ್ಯನನ್ನು ಭಾಗಶಃ ಸುತ್ತಿ ತಿರ್ಗಾ ವಾಪಸ್ ಹೋದರೆ ಅದು ತಿರ್ಗಾ ಬರೋದಿಲ್ಲ. ಇಲ್ಲಿ ಅದರ ಅಧ್ಯಯನ ನಡೀತಾ ಇದೆ. ಅದು ಬೇರೊಂದು ಲೋಕದಿಂದ ಬಂದಂತಹ ನೌಕೆ ಅದು ಇದು ಅಂತ ಏನೇನೋ ಹೇಳ್ತಾ ಇದ್ರು ಕೆಲವರು. ಆದರೆ ಅದೊಂದು ಧೂಮಕೇತು ಅನ್ನೋದು ಇವತ್ತೂ ಕೂಡ ಖಗೋಳಶಾಸ್ತ್ರಜ್ಞರು, ಬಹುತೇಕ ಖಗೋಳಶಾಸ್ತ್ರಜ್ಞರು ಅದನ್ನು ತೀರ್ಮಾನಿಸಿದ್ದಾರೆ. ಅದರಲ್ಲಿ ಏನೂ ಆಶ್ಚರ್ಯ ಇಲ್ಲ. ಹೀಗೆ ಧೂಮಕೇತುಗಳು ತಮ್ಮ ಆಕಾರದಿಂದ ತಾವು ಯಾವಾಗ ಹಠಾತ್ತಾಗಿ ಯಾವ ರೀತಿ ಕಾಣಿಸ್ಕೊಳ್ತಾ ಇದ್ವು ಅನ್ನೋ ದೃಷ್ಟಿಯಿಂದ ಮಾನವನಿಗೆ ಭೀತಿನ ಉಂಟು ಮಾಡಿದ್ವು. ಆದರೆ ಈ ಸೌರವ್ಯೂಹದ ಉಗಮವನ್ನು, ವಿಕಾಸವನ್ನು ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದ ಧೂಮಕೇತುಗಳ ಅಧ್ಯಯನ ಅತ್ಯಂತ ಪ್ರಮುಖವಾದದ್ದು. ಒಬ್ಬರು ಪ್ರೊಫೆಸರ್ ಫ್ರೆಡ್ ಹಾಯ್ಲ್ ಅನ್ನುವಂತಹ ಖಗೋಳಶಾಸ್ತ್ರಜ್ಞರು
ಧೂಮಕೇತುಗಳೇ ಭೂಮಿಗೆ ಜೀವವನ್ನು ತಂದಿದ್ದು ಅಂತ ಪ್ಯಾನ್ಸ್ಪರ್ಮಿಯಾ ಅನ್ನುವಂತಹ ಒಂದು ವಿವಾದಾಸ್ಪದವಾದ ಒಂದು ತತ್ವವನ್ನು ಮಂಡಿಸಿದ್ರು. ಅದನ್ನು ಯಾರೂ ಹೆಚ್ಚಾಗಿ ಒಪ್ಕೊಂಡಿಲ್ಲ. ಆದರೆ ಧೂಮಕೇತುಗಳಲ್ಲಿ ಜೀವಿಗಳಲ್ಲಿ ಕಂಡುಬರುವಂತಹ ಅಣುಗಳು ಅಂದರೆ ಮಾಲಿಕ್ಯೂಲ್ಸ್ ಕಂಡುಬರುತ್ತೆ. ಅದರಲ್ಲೇನೆ ಜೀವಿಗಳಲ್ಲಿ ಕಂಡುಬರುವಂತಹ ಅಣುಗಳಿವೆ ಅಂದರೆ ಜೀವನೇ ಇದೆ ಅಂತಲ್ಲ. ಆದರೆ ಇವಾಗ ನಾನು ಹೇಳಿದ್ನಲ್ಲ, ಕೆಲವೆಲ್ಲ ಆ ರೀತಿ ಧೂಮಕೇತುಗಳಲ್ಲಿ ಕಂಡು ಬಂದಿದೆ. ಹಾಗಾಗಿ ಸಾವಯವ ಅಣುಗಳನ್ನು ಅಂದರೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ನ ತಂದಿರಬಹುದು ಅಂತ ಅನೇಕರು ಹೇಳ್ತಾರೆ. ಆದರೆ ಜೀವವನ್ನೇ ಅಲ್ಲ, ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು ನಾವು. ಹಾಗಾಗಿ ಧೂಮಕೇತುಗಳು ನಮಗೆ ಗ್ರಹಗಳಂತೆ, ಉಪಗ್ರಹಗಳಂತೆ, ಕ್ಷುದ್ರ ಗ್ರಹಗಳಂತೆ ಇವು ಕೂಡ ಅತ್ಯಂತ ಕುತೂಹಲಕಾರಿಯಾದ ಆಕಾಶಕಾಯಗಳಾಗಿ ಪರಿಣಮಿಸುವೆ. ಅವುಗಳ ಅಧ್ಯಯನ ಖಂಡಿತ ಮಾನವನಿಗೆ ಪ್ರಯೋಜನಕಾರಿಯಾದುದು ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ನಮಸ್ಕಾರ.